ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮೆಲ್ರಿಗೂ ಸ್ವಾಗತ ನಮ್ಮ ಕಾಲೇಜ್. ನೋಡಿ, ಇದು ವೆಸ್ಟ್ ಗೇಟು. ಅಲ್ಲಿಂದ ಹೋದರೆ ಮೈನ್ ಎಂಟ್ರಿ. ಇದು ವೆಸ್ಟ್ ಗೇಟ್. ಇವತ್ತು ಬಂದು ದಿವಾಲಿ ಫೆಸ್ಟ್ನ ಆಚರಿಸ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಆ್ಯಂಡ್ ಟ್ರೆಡಿಷ್ನಲ್ ವಾಕು ಏನೇನೋ ಇದೆ, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಳ್ಳೋದು. ನಮ್ಮ ಕಾಲೇಜ್ ಹೆಸರು ಬಂದು ಎಸ್ ವ್ಯಾಸ, ನಂದು ಬ್ರ್ಯಾಂಚು AIML. ಇವತ್ತು ನಮ್ಮ ಕರ್ನಾಟಕ ಒಂದು ಸಂಪ್ರದಾಯನ ಬೆಳೆಸೋಣ ಬನ್ನಿ. ಅಂದರೆ ವೆಯ್ಟ್ ಆ್ಯಂಡ್ ಸಿ. ನಮ್ಮ ಕಾಲೇಜಲ್ಲಿ ಇವತ್ತು ಎಲೆಕ್ಷನ್ ನೆನ್ನೆ ನಿಂತಿದ್ರು, ವೋಟ್ ಎಲ್ಲ ಆಗಿದೆ. ಇವತ್ತು ಅನೌನ್ಸ್ಮೆಂಟು ಎಲೆಕ್ಷನ್ದು. ನಾನು ನಿಂತಿದ್ದೆ, ಇಂಟರ್ವ್ಯೂ ಅಲ್ಲಿ ಎಲಿಮಿನೇಟ್ ಆಗಿ ಹೋಗಿದ್ದೀನಿ. ಇಟ್ಸ್ ಓಕೆ, ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್. ಇವಾಗ ಏನಂದರೆ, ನಾನು ಈ ಥರ ಔಟ್ಫಿಟಲ್ಲಿ ಬಂದಿದ್ದೀನಿ. ಕ್ಲಾಸಿಗೆ ಎಂಟ್ರಿ ಬೇರೆ ರೀತಿಯೇ ಆಗ್ತದೆ, ನೋಡ್ತಾ ಇರಲಿ. ಇವಾಗ ನೋಡಿ ರೆಡಿ ಆಗಿದ್ದೀನಿ. ಕ್ಲಾಸು ನಮ್ಮ ಫ್ರೆಂಡ್ ಮಂಜುನಾಥು, ಇದು ನಮ್ಮ ಮ್ಯಾಮ್. ಏನ್ ಗೊತ್ತಾ, 2 ಕ್ಲಾಸ್ ಮುಗೀತು. 3 o'clockಗೆ ದಿವಾಲಿ ಫೆಸ್ಟ್ ನಡೆಯುತ್ತೆ. ಎಕ್ಸಾಮ್ ಅತಿ ಶೀಘ್ರದಲ್ಲಿದೆ. 27ನೇ ತಾರೀಕು ನಮಗೆಲ್ಲ ಎಕ್ಸಾಮು. ಅದ್ರದ್ದು ಕ್ರೈಟೇರಿಯಾ ಯಾವ್ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟೋದ್ರು. ಇವಾಗಲಿಂದ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಓದ್ಕೋಬೇಕು. ಇವರೇ ನಮಗೆ ಸ್ವಲ್ಪ ಮೋಟಿವೇಶನ್ ಕೊಡ್ತಾರೆ. ಮೊನ್ನೆ ತಾನೇ ಪ್ರದೀಪ್ ಈಶ್ವರ್ಗೆ ಭೇಟಿ ಮಾಡ್ಕೊಂಡು ಬಂದವನೇ. ಒಂದು ಶಾರ್ಟ್ ಬ್ರೇಕ್ ಇದೆ, ಔಟ್ಫಿಟ್ ನೋಡ್ಬಿಟ್ಟು ಶಲ್ಯ ಹಾತ್ಕೊಂಡ್ಬಂದ್ಬಿಡ್ತೀವಿ. ಶಾರ್ಟ್ ಬ್ರೇಕ್ ಇದೆ, ನಮ್ಮ ಸೌತ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋಣ ಬನ್ನಿ. ಶಾರ್ಟ್ ಬ್ರೇಕಲ್ಲಿ ಹೊರಗಡೆ ಹೋಗ್ಬಿಟ್ಟು ಏನಂದರೆ, ಯಾರು ಪಂಚೆ ಹಾಕೊಂಡ್ಬಂದಿಲ್ಲ. ನಾನು ಒಬ್ಬನೇ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡ್ಬರ್ತಾ ಇರೋದು. ಎಲ್ಲಿ ಈ ಥರ ಹಿಂಸೆ ಕೊಟ್ರೆ ಯಾರು ದಾರ ಆಗ್ತಾರೆ? ಕೊಡ ಇದ್ದು ಬೇಡ, ಸುಮ್ಮನೆ ಇರು. ಬೇಡ ಸುಮ್ಮನೆ ಇರೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ, ಹೊರಗಡೆ ಬಂದ್ರೆ ಈ ತರ ಎಲ್ಲ ಓಡಾಡ್ತಾ ಇರ್ತಾರೆ. ಅದ್ರ ಕ್ಲಾಸಲ್ಲೇ ಇರೋದು ಬೆಸ್ಟು. ಬನ್ನಿ ಕ್ಲಾಸ್ಗೆ ಹೋಗ್ಬಿಡ. ಇದೇ ನಮ್ಮ ಕ್ಲಾಸ್. ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಈಚೆ ಹೋಗ್ತಾ ಇದ್ದೀನಿ, 1-2 ರೀಲ್ಸ್ ಮಾಡ್ಕೊಳ್ಳೋಣ ಹಂಗೆ. ಬನ್ನಿ. ತುಂಬ ಬಿಸಿಲು, ಉರಿ ಬಿಸಿಲಲ್ಲಿ ರೀಲ್ಸು. ಏನಂದರೆ, ಪಂಚೆ ಎಲ್ಲ ಓಕೆನೆ, ನಡೆಯೋಕ್ಕೆ ಆಗ್ತಾಯಿಲ್ಲ ಗೈಸ್. ಇವತ್ತು ನಾನು ಒಬ್ಬನೇ ಬಂದಿರೋದು ಪಂಚೆ ಕ್ಲಾಸಲ್ಲಿ. ಟ್ರೆಡಿಷ್ನಲ್ ವಾಕ್ ಇದೆ, ಅದನ್ನ ಮಾಡೋಣ. 3 ಗಂಟೆಯಿಂದ 5 ಗಂಟೆ ಗಂಟ. ನಮ್ಮ ಫ್ರೆಂಡ್ಸ್ ಎಲ್ಲ ಅಟೆಂಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ, ನಾವು ಅಟೆಂಡ್ ಮಾಡೋಣ. ಒಂಟಿ ಸಲಕ ಬಾಸ್. ಇಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಮನೆಗೆ. ಇವಾಗ 3 ಕ್ಲಾಸ್ ಇದೆಯಲ್ಲ, NIET 3 ಕ್ಲಾಸ್ನೂ ಕಂಬೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದಷ್ಟು ಜನ ಬರ್ತಿದ್ದಾರೆ. ಇವಾಗ ಪಕ್ಕದ ಕ್ಲಾಸ್ನ ಕಂಬೈನ್ ಮಾಡಿದರೆ ಚೆನ್ನಾಗಿರೋದಾಯಿತು. ಅಷ್ಟೇ. ನಾನು ಮತ್ತೆ ಎತ್ಕೊಬಂದೆ, ಶಲ್ಯ ಎತ್ಕೊಬಂದ್ಬಿಡೋಣ ಬನ್ನಿ. ನೋಡಿ, ನಮ್ಮ ಕಾಲೇಜಲ್ಲಿ ಈ ಥರ ಫೆಸ್ಟಿವಲ್ ಆಗಿದೆ. ಅವರೆಲ್ಲ ನಮ್ಮ ಟೀಚರ್ಸು, ಮುಂದೆ ಇರೋರೆಲ್ಲ ಇದು ಸ್ಟೂಡೆಂಟ್ಸು ಏನು ಮಾಡ್ತಾರೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ. ಗೈಸ್, ಇಲ್ಲಿ ನೋಡಿ, ನೂತನ್ ಮೈಕಲ್ ಮಾತಾಡ್ತವನೆ. ಎಲ್ಲ ಹುಡುಕ್ತವ್ರೆ. ಚಾಯ್ ಅಂತವನೆ. ನಾವು ರ್ಯಾಂಪ್ ಕೊಟ್ಟು ಮಾಡ್ತೀವಿ. ಗೈಸ್, ಇವನಿಗೆ ಡಿಸಿಪ್ಲಿನೇ ಇಲ್ಲ. ಸ್ಪೋರ್ಟ್ಸಿಗೆ ನಿಂತವನೆ ಎಲೆಕ್ಷನ್ಗೆ. ನಮ್ಮನ್ನಾದ್ರೂ ಮೀಡಿಯಾಗೆ ನಿಲ್ಲಿಸ್ಬಿಡಿ. ಎಲೆಕ್ಷನಲ್ಲಿ ನಾವೇ ಗೆಲ್ತಾ ಇದ್ದೀವಿ.
ಈಗ ಇಮೇಜ್ನ ಜನರೇಟ್ ಮಾಡಕ್ ಕೊಟ್ಟಿದ್ದಾರೆ ನೋಡಿ, ಈ ತರ ಬೌನ್ಸ್ ಆಗೋ ತರ ಇಮೇಜ್ನೆಲ್ಲ ರಿಬೌಂಡ್ ಆಗ್ತೈತೆ ಇಮೇಜ್. ಇಲ್ಲಿ ಕೇರ ಹನುಮಾನ್ ನೋಡಿ, ಮಾಡ್ತಾರೆ. ಹನುಮಾನು ಸೀತಾ ಮತ್ತೆ ಅವರು ಫುಲ್ಲು ಸ್ಟ್ರಿಕ್ಟ್ ಆಗಿರೋದು, ರಾಮ ರಿಬೌಂಡ್ ಹೊಡಿತಾ ಇರೋದು. ವೈ ಬ್ರೋ ಯು ಟಾಕಿಂಗ್ ವಲ್ಗರ್, ಯು ಆರ್ ಸ್ಪೋರ್ಟ್ಸ್ ಪ್ರೆಸಿಡೆಂಟ್. ಸೆಲೆಕ್ಟರ್ಸ್ ಮ್ಯಾಪ್ ರಿಗಾರ್ಡ್ಸ್ ಟೀಮ್ 7. ಸೆಲೆಕ್ಟ್ ಮಾಡಲ್ಲ. ಬಂತು ನೋಡಿ ಇಲ್ಲಿ. ಇವ್ರೆ ಆಗ್ತಾ ಇರೋದು. ಇಲ್ಲಿ ದಿಯಾ, ಇದು ದೀಪ. ಫೋನ್ ಮೇಲೆ ಇಟ್ರೆ ಫೋನ್ ದೀಪ. ಇದು ದೀಪ. ಇಲ್ಲಿ ಸಂದಿಲಿಟ್ಟೆ ಸಂದೀಪ. ಇದು ಫೋನು. ಐ ಮೇಲೆ ಇಟ್ಟೆ ಐಫೋನು. ವಾವ್. ಅರ್ಶನ ಮ್ಯಾಮ್ಗೆ ಕೊಡ್ತಾ ಇದ್ದೀನಿ. ಅರ್ಶನ ಕಲರ್ ದೀಪ. ನಾವೆಲ್ಲ ಹಂಗೆ ಟ್ಯಾಲೆಂಟೆಡ್ ಫೆಲ್ಲೋಸ್, ಹಿಂದೆ ಕುತ್ಕೊಂಡಿರ್ತೀವಿ ಅಷ್ಟೇ. ಇವನು ಸ್ಪೋರ್ಟ್ಸ್ ಪ್ರೆಸಿಡೆಂಟು, ಏನಾದರೂ ಪ್ರೆಸಿಡೆಂಟ್ ಆದರೆ ಕಿತ್ ಬಿಸಾಕ್ಬಿಟ್ರಿ. ಆರ ರೆಡಿ ಐತೆ, ಗೆದ್ದ ತಕ್ಷಣ ಹಿಂಗೆ ಹಾಕ್ಬಿಡೋದೆ. ಗೈಸ್ ಅವನೇ ಬ್ಲಾಸ್ಟರ್ಸ್ ಎಲ್ಲ ತಗೊಬಂದು ಒಂಟಿ ಶೋ. I will start now. ನನ್ನ ಹೆಸರು ನಿಖಿಲ್ ಅಂತ. ನಾನು ರೀಸೆಂಟಾಗಿ 2 months ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಏನಂತಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಒಂದು ಇನ್ನರ್ ವಾಯ್ಸ್ ಇತ್ತು, ಏನಾದರೂ ಸಾಧನೆ ಮಾಡಬೇಕು ಅಂತ. ನಾನು ಹಾಲಿಡೇ ಇದ್ದಾಗ ಫಸ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬಿಗ್ ಬ್ಯಾಸ್ಕೆಟಲ್ಲಿ ಡೆಲಿವರಿ ಮಾಡ್ತಾ ಇದ್ದೆ. 4 ಗಂಟೆಗೆ ಎದ್ಬಿಟ್ಟು ಬಿಗ್ ಬ್ಯಾಸ್ಕೆಟ್ಗೆ ಹೋಗ್ತಾ ಇದ್ದೆ. ಸ್ವಲ್ಪ ಫೋನ್ ಇರಲಿಲ್ಲ ನನ್ನ ಹತ್ರ ವಿಡಿಯೋ ಮಾಡೋಕ್ಕೆಲ್ಲ. ನಮ್ಮ ಅಪ್ಪ ಒಂದು ಫೋನ್ ತೊಗೊಂಡಿದ್ರು, ಆ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದಿದ್ದು, ವಿವೋ T4X ಅಂತ. ಆ ಫೋನು ಅವತ್ತು ರೀಸೆಂಟಾಗಿ ತೊಗೊಂಡಿದ್ದೀನೇ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು. ಇನ್ನೂ ಒಂದು ಚಿಕ್ಕ ಫೋನ್ ಇತ್ತು, ಆ ಫೋನಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಅದು ಮಾಡಬೇಕು ಫೋನ್ ತೊಗೊಳಕ್ಕೆ ಅಂತ ಕೆಲ್ಸಕ್ಕೆ ಸೇರಿಕೊಂಡೆ ರಜೆ ಇದ್ದಾಗ. ಬಿಗ್ ಬಾಸ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಮಾರ್ನಿಂಗ್ ಎಲ್ಲ ತರಕಾರಿ ಅಂಗಡಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಏನಾದರೂ ಒಂದು ಸಾಧನೆ ಮಾಡಬೇಕು. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ನಂಗೆ ಅವಾಗ್ಲಿಂದನೂ ಇತ್ತು. ಮೋಟೋ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಮೋಟೋ ಇರಲಿಲ್ಲ, ಅದಕ್ಕೆ ಇಲ್ಲಿ ಚಿಕ್ಕದಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಮೋಟೋ ಇಸ್ಕೊಂಡು ಮೋಟೋ ವ್ಲಾಗ್ ಮಾಡೋಣ ಅಂತ ಇವಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2 ವಾರದಿಂದ ಯಾವುದೂ ವಿಡಿಯೋ ಬಿಟ್ಟಿರಲಿಲ್ಲ. ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಗೆಟಪ್ ಎಲ್ಲ. ಏನಾದರೂ ಒಂದು ಕಂಟೆಂಟ್ ಸಿಗುತ್ತಲ್ವಾ, ಅದಕ್ಕೆ ಈ ಥರ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗೈಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು. ತಿಳ್ಕೊಂತಾರೆ ಅಂತ ಎಲ್ಲ ಯೋಚನೆ ಮಾಡಬೇಡಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಷ್ಟೇ. ಕಾನ್ಫಿಡೆನ್ಸ್ ಇಟ್ಕೊಂಡು ನೀವೇನಾದ್ರೂ ಸಾಧನೆ ಮಾಡ್ತೀರಾ ಅಂತ ಯೂಟ್ಯೂಬ್ ಓಪನ್ ಮಾಡಿ ಅಷ್ಟೇ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ, ನೀವು ಮಾಡ್ತೀರಾ. ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ, ನಾನು ಅದಕ್ಕೆ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಎಲ್ಲ ವಿಡಿಯೋನು ನಾನೇ ಎಡಿಟ್ ಮಾಡೋದು. ಸೊ ಅಷ್ಟೇ. ಥ್ಯಾಂಕ್ ಯು. ಗೆದ್ದಿದ್ದವನು ತಿಂತಾ ಇರೋದು ನಾವು. ನನ್ನ ಫೋನ್ ನೋಡಿದೆ ಸೈಲೆಂಟ್ ಅಲ್ಲ ಐತೆ. ನಿಖಿಲ್ ಕಿಟ್ ಕ್ಯಾಟ್. ಓ ಸೂಪರ್.
ಇವಾಗ ಮೀಡಿಯಾ ಕ್ಲಬ್ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಗೈಸ್. ಫುಲ್ಲು ಗಲಾಟೆ. ಓ ಯಾರಿದು? ಹರ್ಷಿತಾ. ಹಿಂಗಂದಿ ಅಂದಿನೇ ಓಟ್ ಕಿತ್ಕೊಬಿಟ್ಟೆ. ಸೊ ಗೈಸ್, ಇವತ್ತಿಗೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೀಪದಲ್ಲಿ ಏನೋ ಪೈಂಟ್ ಮಾಡಕ್ಕೆ ಹೇಳಿದ್ರು, ಅದನ್ನ ಮಾಡಲಿಲ್ಲ. ಎಲೆಕ್ಷನಲ್ಲೆಲ್ಲ ವಿನ್ನು ಯಾರ್ಯಾರು ಅಂತ ಹೇಳಿದ್ದಾಯ್ತು. ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಇವನೇನೆ ಮುಕ್ತೇಶ್ವರ ರೆಡ್ಡಿ ಅಂತ ಸ್ಪೋರ್ಟ್ಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಕಂಗ್ರ್ಯಾಚುಲೇಷನ್ ಹೇಳ್ಬೇಡಿ. ಸಬ್ಸ್ಕ್ರೈಬ್ ಟು ನಿಖಿಲ್ ಗೌಡ ಮೈ ಫ್ರೆಂಡ್.